ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ವೇದಮೂರ್ತಿ ರಾಜಯ್ಯ ಸ್ವಾಮಿ ಹಿರೇಮಠ ಇವರ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಸುಕ್ಷೇತ್ರ ರೋಣಿಹಾಳ ಗ್ರಾಮದ ವೇದಮೂರ್ತಿ ರಾಜಯ್ಯ ಸ್ವಾಮಿ ಹಿರೇಮಠ ಇವರ ಮೂರ್ತಿಯನ್ನು ಸುಮಂಗಲೆಯರ ಕುಂಭ ಆರತಿ ಸಕಲ ವಾದ್ಯ ಮೇಳದೊಂದಿಗೆ ಶ್ರೀಮಠಕ್ಕೆ ಬರಮಾಡಿಕೊಂಡು ಸಕಲ ಭಕ್ತರ ಸಮೂಹದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು. ಮೂರ್ತಿ ಪ್ರತಿಷ್ಠಾಪನೆ ವೇಳೆಯಲ್ಲಿ ರುದ್ರಾಭಿಷೇಕ ನೆರವೇರಿಸಿದ ನಂತರ ಧರ್ಮಸಭೆಯ ಕಾರ್ಯಕ್ರಮದಲ್ಲಿ ಮೂರ್ತಿ ಹಾಗೂ ದಾನಿಗಳಾದ ಸಾಯಬಣ್ಣ ಸದಾಶಿವ್ ನಿಂಬರ್ಗಿ, ಶ್ರೀಮತಿ ಕಲಾವತಿ ಸದಾಶಿವ್ ನಿಂಬರ್ಗಿ ಇವರನ್ನ ಪೂಜ್ಯ ಶ್ರೀಗಳು ಸನ್ಮಾನಿಸಿ ಗೌರವಿಸಿದರು. ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳು ಬೀಳಗಿ, ಅಭಿನವ ಸಂಗನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಮನಗುಳಿ, ಡಾಕ್ಟರ್ ವಿವೇಕಾನಂದ ದೇವರು, ಕಲ್ಯಾಣ ಹಿರೇಮಠ ಗುಣದಾಳ ಧರ್ಮ ಸಭೆಯನ್ನುದ್ದೇಶಿಸಿ ಆಶೀರ್ವಚನ ನೀಡಿದರು. ನೆನೆದವರು ನಮ್ಮ ಮನದಾಗಂತ ಯಾರ ನಮ್ಮನ್ನ ಪ್ರೀತಿಯಿಂದ ಕಂಡು ನಮ್ಮನ್ನೆಲ್ಲ ಮೇಲೆ ಎತ್ತಾರಲ್ಲ ನಮ್ಮ ನೆನೆಸಕ್ಕಾಗತ್ತೆ. ಎಷ್ಟು ಕೊಟ್ಟರು ನಮಗೆಲ್ಲ ಖಾಲಿಯಾಗತ್ತ. ಈಗ ಸ್ವಾಮಿಗಳು ಹೊಡೆದರು. ಸಣ್ಣ ಮಗುವ ಎಲ್ಲ ಕಾರ್ಯಕ್ರಮಗಳನ್ನು ನಿಭಾಯಿಸಿಕೊಂಡು ಇವತ್ತಿನ ಈ ಮೂರ್ತಿಯನ್ನು ಸ್ಥಾಪನೆ ಮಾಡಕ್ಕೆ ಅವರು ನಮ್ಮವರೇ ನಿಂಬರ್ಗಿ ಸಾಯಿಬಣ್ಣವರು. ಯಾರಿಗೇನು ಕೊಟ್ಟಾನೋ ಗೊತ್ತಿಲ್ಲ. ಅದು ಯಾರನ್ನ ನಂಬ್ತೀವಲ್ಲ ಆ ಭಗವಂತವು ನಮ್ಮನ್ನ ಕೈ ಬಿಡೋದಿಲ್ಲ. ಅದು ಮಾತ್ರ ಗಟ್ಟೆ. ಯಾಕಂದ್ರೆ ಈಗ ಒಂದು ಭಾಳ ನಮಗೆ ಪ್ರೀತಿ ವಿಶ್ವಾಸದಿಂದ ಕಂಡವ್ರು. ಯಾಕಂತಂದ್ರೆ ಅವ್ರ ಮನೆತನದಲ್ಲಿ ನಾನು ಒಬ್ಬ ಮೆಂಬರ್ ಆಗಿದ್ದ ಅಂತ ತಿಳ್ಕೊಂಡು. ಯಾಕಂದ್ರೆ ಈಗ ನಾವು 71ನೇ ಇಸ್ವಿ ಸುದ್ದಿ ಹೇಳ್ತೀನಿ. ಯಾಕಂದ್ರೆ ಈಗಿನ ಸುದ್ದಿ ಭಾಳ ದೊಡ್ಡದೈತಿ. ಮುತ್ತಿಗೆ ಸ್ತ್ರೀಗಳು ನಮ್ಗೆ ಆಗಲೇ ಭೇಟಿ ಆಗಿದ್ದರು. ಈಗ ಎಲ್ಲರಿಗೂ ಕಾರಣ ಇನ್ನೇನೋ ಅವರು ಒಂದು ಸ್ವಲ್ಪ ಸಿಟ್ಟಿನ ಸ್ವಭಾವದವ್ರು ಇದ್ದರು. ಯಾಕಂತಂದ್ರೆ ಸತ್ಯ ಹೇಳುವವನು ಸ್ವಲ್ಪ ಸಿಟ್ಟು ಇದ್ದೇ ಇರ್ತೈತಿ ಎಲ್ಲರಿಗೆ. ಯಾರು ಸತ್ಯ ಅಸತ್ಯ ಹೇಳ್ತಾರೋ ಅವ್ರಿಗೆ ಸಿಟ್ಟು ಇರೋದಲ್ಲ. ನಮ್ಮ ಆಲೂರು ಶ್ರೀಗಳ ಅದಾರ. ಯಾಕಂತಂದ್ರೆ ನಾವು ಅವ್ರನ್ನ ಭಾಳ ಕಂಡೇವು. ಕರೆ ಅವ್ರನ್ನ ನಾವು ಅಲ್ಲಿ ಹೋಗಿ ಭೇಟಿ ಆಗೋದು ಆಗಿಲ್ಲ. ಅವರು ಭಾಳ ಒಂದು ಏನೋ ಈ ಮಠದ ಬಗ್ಗೆ ತ್ಯಾಗಿಯಾಗಿ ತಮ್ಮ ಜೀವನದ ಎಲ್ಲ ಕರೆಗಳಿಗೆ ಬಂದು ಸಹಭಾಗಿಯಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಆದ್ರೆ ಒಂದೇನು ನಾವು ನಿಂಬರ್ಗಿ ಸಾಹೇಬ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಹೇಳಿದ ನಾವು ಕನಸಿನಾಗನೋ ಮತ್ತು ಅವ್ರಿಗೆ ಮಾಡ್ಯಾನೋ ಅವರು ಮಾಡಿದಂಥ ದಾನ ಭಾಳ ದೊಡ್ಡದೈತೆ. ಯಾಕಂತಂದರೆ ಅವರು ನಮ್ಮ ಊರಿನಲ್ಲಿ ಬಂದು ಈಗ 15 ನಿಮಿಷದೊಳಗೆ ಮುಂಚಿತವಾಗಿ ಬಂದು ಸಭೆಯನ್ನು ಕರೆದು ಇಲ್ಲ ನಾ ಸ್ವಾಮಿಗಳ ಈಗ ಮೂರ್ತಿ ಮಾಡಿಸಿದ್ರು ನಮಗೆ ಗೊತ್ತಿರಲಿಲ್ಲ. ಇವಾಗಲೇ ಅವರು ಮಾತಾಡಿದಾರೆ, ನಮಗೆ ಗೊತ್ತಾಗಿದೆ 15 ನಿಮಿಷದಿಂದ. ಅದಕ್ಕೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು. ಅದು ದಯವಿಟ್ಟು ನಾವೆಲ್ಲರೂ ಸಹಕರಿಸ್ಬೇಕಂತ ಹೇಳಿದರು. ಅಲ್ಲ, ನಿಮ್ಮಂಥ ದಾನ ಮಾಡೋರು ನಮಗೆ ಸಿಕ್ಕಿಲ್ಲ. ನಿಮ್ಮಂಥವ್ರು ನಾವು ಸನ್ಮಾನ ಮಾಡೋದೇನು ಭಾಳ ದೊಡ್ಡದಲ್ಲ. ಅದು ನಾವು ಅದನ್ನ ನೀವೇನು ನಿಭಾಯಿಸ್ತಾರೆ ಕೆಲಸ ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಒಪ್ಕೊಂಡೇವು ಹಿರಿಯರು. ಆದರೆ ಇವತ್ತು ನಾವು ಏನೇ ಒಂದು ಮಠದ ಬಗ್ಗೆ ಕಾರ್ಯಕ್ರಮ ಬಂದರೂ ನಾವೆಲ್ಲರೂ ಒಂದೇ ಏಕರೂಪಿಯಾಗಿ ನಾವು ಕೆಲಸಗಳನ್ನು ಮಾಡುವಂಥ ಕೆಲಸ ನಮ್ಗೆ ಗುರು ಕೊಟ್ಟಾಗ. ಯಾಕಂದ್ರೆ ಗುರು ಕೊಟ್ಟಾಗ ನಾವು ನೆನೆಸ್ಬೇಕತ್ತಿ. ನಮ್ಗೆ 71ನೇ ಇಸ್ವಿ ಸುತ್ತಿ ಹೇಳಿದ್ರು. 71ನೇ ಇಸ್ವಿಯಾಗ ನಮ್ಗೆ ₹1 ನಮ್ಗೆ ದೊಡ್ಡದು. ಯಾಕಂದ್ರೆ ಈಗಿನ ಕಾಲದಲ್ಲಿ ನಾವು ₹1 ಕೊಡು ಅಂದರೆ ₹1 ಕೊಡ್ತೀವಿ ಮಕ್ಕಳಿಗೆ. ನಮ್ಗೆ ಯಾರೋ ಒಂದು ಅಜ್ಜವ್ರು ನಮ್ಮನ್ನ ಹಿಡ್ಕೊಂಡು ಬಂದು ಏನೋ ಒಂದು ಮಾರ್ಗಕ್ಕೆ ಹಚ್ಚಿದ್ರು. ಯಾಕಂದ್ರೆ ಅವರು ಪೋಸ್ಟ್ ಆಫೀಸ್ನಲ್ಲಿ ನೌಕರಿ ಮಾಡುವಂಥ ಕೆಲಸ ಮಾಡ್ತಿದ್ರು. ಅದು ನಿಮ್ಗೆ ಗೊತ್ತಿರೋಕ್ಕಿಲ್ಲ. ಅಜ್ಜವ್ರಿಗೆ ಪೋಸ್ಟ್ ಅಂಜಿ ಪಗಾರ ಎಷ್ಟು ಇತ್ತು ಅಂದ್ರೆ ₹48 ಐತ್ರಿ. ಒಂದು ತಿಂಗಳಿಗೆ ₹48 ಪಗಾರ ಜೀವನ ಮೇಲೆ ಅವ್ರ ಜೀವನ ಅನ್ನಿಸ್ತಿದ್ರು. ಅವು ನಾವು ಮ್ಯಾಟ್ರಿಕ್ ಬಿಟ್ಟು ಕಡೆ ಬಂದು ಇಲ್ಲಿ ನನಗೆ ನೌಕರಿ ಸಿಕ್ಕಿದ್ದ ಕರೆ ರೀ ಬಿಟ್ಟು ಬಂದು ನಾ ಇಲ್ಲಿ ಒಕ್ಕಲ್ತನ ಮಾಡ್ಬೇಕಂತ ಬಂದೆ. ಬಂಗಾರ ಮನುಷ್ಯ ಪಿಕ್ಚರ್ ನೋಡಿದ್ರೆ ನಾ ಇಲ್ಲಿ ಬಂದೀನಿ ಊರಿಗೆ. ಅವರು ಅಜ್ಜವರು ಇಲ್ಲ ನನ್ನ ಡ್ಯೂಟಿ ನನಗೆ ಮಾಡೋಕ್ಕಾಗಲ್ಲ, ನೀನೇ ಮಾಡಪ್ಪ. ಯಾಕಂದ್ರೆ ಇದು ನಿಭಾಯಿಸ್ಕೊಂಡು ಹೋಗೋದು ಭಾಳ ವಜ್ಜೆ ಐತಿ. ಅದಕ್ಕೆ ನೀನೇ ನಿಮ್ಮ ಕೈ ಕೊಟ್ಟು ಇದನ್ನು ಉದ್ಧಾರ ಮಾಡ್ತೀವಿ ಅಂತ ಹೇಳಿದರು. ಆ ಪ್ರಕಾರ ನಾನು ಅಜ್ಜವ್ರ ಪ್ರಕಾರ ನಾನು ಆ ಡ್ಯೂಟಿಯನ್ನು ನಾನು ಮುಗಿಸ್ಕೊಂಡೆ. ಅವಾಗ ನಮ್ಮ ಪಗಾರ ಮೊದಲೇ ಪಗಾರ ₹58 ತೊಗೊಂಡು ನಾನು ಜೀವನವನ್ನು ಮಾಡಿದಂಥವ್ರು. ಆ ₹58 ಜೀವನದಾಗ ಸುಖ ಜಾಸ್ತಿ. ಈಗ ನಮಗೆ ಕೋಟಿ ಬಂದಿದ್ದನ್ನು ಸುಖ ಇಲ್ಲ. ಯಾಕಂದರೆ ಜೀವನಕ್ಕೆ ಆಸಕ್ತಿ ಮಿತಿ ಇಲ್ಲ ಹಂಗಾಗೈತಿ. ಅದಕ್ಕೆಲ್ಲ ಎಷ್ಟು ಕೊಟ್ಟರು ಭಗವಂತ ನಮ್ಮ ಕಡಿಮೆನೆ ಅಂತ ತಿಳ್ಕೊಂಡು ನಮ್ಮ ನಿಂಬರ್ಗಿಯವರು ಭಾಳ ದೊಡ್ಡ ಕೆಲಸ ಮಾಡ್ಯಾರ. ನಿಂಬರ್ಗಿಯವ್ರು ಮಾಡಿದ ಕೆಲಸ. ಯಾಕಂದರೆ ಪ್ರತಿನಿತ್ಯದಲ್ಲಿ ನಾವು ದರ್ಶನ ಮಾಡುವಂಥ ಮೂರ್ತಿಯನ್ನು ಅವ್ರಿಗೆ ಇಟ್ಟಿದಾರಲ್ಲ, ಅದರ ಮೂರ್ತಿ ಪ್ರತಿಫಲ ನಮಗೆ ಸಿಗ್ತೈತೆ. ಯಾಕಂತಂದ್ರೆ ಅವ್ರು ಸ್ಥಾಪನೆ ಮಾಡಿ ಹೋಗ್ತಾರೆ, ಅದನ್ನು ದರ್ಶನ ಪಡ್ಕೊಳ್ಳೋರು ನಾವು ಪುನೀತರಾಗಿವು ಅಂತ ತಿಳ್ಕೊಂಡು ಹೇಳಿ ನಾವು ಎಷ್ಟು ಹೇಳಿದ್ರು ಕಡಿಮೆ. ಯಾಕಂದರೆ ನಿಂಬರ್ಗಿಯವರು ನಾವು ನಮ್ಮ ಊರ ವತಿಯಿಂದ ಅವರಿಗೆ ಒಂದು ಶಾಲಾ ವರ್ಷಿ ಸನ್ಮಾನ ಮಾಡ್ತೀವಿ. ಆದ ನಂತರ ಈಗ ಅಜ್ಜವರ ಒಂದು ಪ್ರವಚನ, ಒಂದು ಆಶೀರ್ವಾದ ವಚನ ನಂತರ ಅದನ್ನು ಮಾಡೋಣ.
ನಮ್ಗೆ ಒಳ್ಳೆಯದನ್ನು ಮಾಡೋದಿಲ್ಲ. ಎಷ್ಟು ಕೊಟ್ಟರು ಏನಿದ್ರಿ ಎಲ್ಲ, ಎಷ್ಟು ಕೋಟಿ ಹೆಣ್ಣಿಗಾಗಿ ಸತ್ತವ್ರಿಗೆ ಕೋಟಿ, ಮಣ್ಣಿಗಾಗಿ ಸತ್ತವ್ರಿಗೆ ಕೋಟಿ, ಹೆಣ್ಣಿಗಾಗಿ ಸತ್ತವ್ರಿಗೆ ಕೋಟಿ, ಯಾರು ಬೇಕಾಗಿದ್ರಿ? ಎಲ್ಲರನ್ನ ಹೋಗ್ಯಾರ. ನಾವು ಹೋಗ್ಯವು ಹೆಂಗೆ ಹೋಗ್ಯವು ಗೊತ್ತಿಲ್ಲ. ಇದ್ದಾಗ ನಾವು ಒಂದು ಸ್ವಲ್ಪ ಪುಣ್ಯದ ಕೆಲಸವನ್ನು ಮಾಡಬೇಕಂತ ತಿಳ್ಕೊಂಡು ನಾವು ಒಂದು ಆಸೆ, ಒಂದು ಸಂಗೀತ ಏನೇ ನಮ್ಮ ಕಾರ್ಯಕ್ರಮ ನಡೆದ್ರು ನಾವು ಒಂದು ವೀರೇಶ್ವರ ಪುಣ್ಯಾಶ್ರಮದ ಪುಟ್ಟರಾಜ ಗವಾಯಿಗಳಿಗೆ ನಮ್ಮ ಊರಿಗೆ 75 ಇಷ್ಟ ಬಂದಿದ್ದಾರೆ. ಯಾಕಂದ್ರೆ ನಾವು ಒಂದೇನೇ ಕಳಿಸ್ಕೊಂಡಿದ್ದೇವೆ, ನಮ್ಮಲ್ಲಿ ನೀರಿನ ಭಾಳ ಇತ್ತು. ನಾವೇನೋ ಅಚಾನಕ್ ಗದಗಿಗೆ ನಮ್ಮ ಹೋಗಾರವರು ಬೀಗರು ನಮ್ಮ ಮಠ ಕರ್ಕೊಂಡು ಹೋಗಿದ್ರು. ನಾವು ಹೇಳೋದು 72ನೇ ಇಷ್ಟ ಆಗ್ಬಿಟ್ಟು ಒಂದು ವೀರೇಶ್ವರ ಪುಣ್ಯ ಆಶ್ರಮ ಹಾಕೊಂಡು ನಾವು ಏನಾದರೂ ಒಂದು ನೀರು ಪಾರ ಬಂದ್ರೆ ನಿಮಗೆ ಬಂದು ನಾವು ಊರಿಗೆ ಕಳಿಸಿ ನಿಮ್ಗೆ ನಾವು ಸನ್ಮಾನ ಮಾಡ್ತೇವೆ ಅಂತ ಹೇಳಿದ್ವಿ. ತುಲಾಭಾರ ಅದು ನಮ್ಮ ಕನಸ. 75ರಿಂದ 105ಕ್ಕೆ ಬರ್ತರಿ 20 ವರ್ಷ. ಅಲ್ಲಿಗೆ ನಮ್ಮ ಕೆನಾಲ್ ಕಲ್ಲಿ ಬಂದು ನೀರು ಹರಿಸಿದ್ರು. ನಾವು ಅಲ್ಲಿ ಹೇಳಿದ ಮಾತನ್ನು ನಾವು ಪಾಲನೆ ಮಾಡಬೇಕಂತ ಕೇಳಿ ಅಜ್ಜವ್ರನ್ನ ಕಳಿಸ್ಕೊಂಡು ನಾವು ತುಲಾಭಾರವನ್ನು ಪುಟ್ಟರಾಜ ಗವಾಯಿ ಮುಖಾಂತರ ಇವರು ಅಜ್ಜವರಲ್ಲಿ ಇದ್ದರು. ಇನ್ನೊಂದು ಏನಪ್ಪ ಅಂದ್ರೆ ಸ್ವಾಮಿಗಳಿಗೆ ಸಾಷ್ಟಿದ್ದಾಗ ನಾವು ಒಂದು ಮಠಕ್ಕೆ ಹೋಗಿ ಅಲ್ಲಿ ಹೆಬ್ಬಳ್ಳಿ ಅಜ್ಜಾರ ಇದ್ದಾರೆ, ಅವರು ಬರ್ತಾರೆ. ಇವತ್ತು ಅವ್ರು ಯಾರು ದರ್ಶನಕ್ಕೆ ಹೋದರೆ ಅವ್ರಿಗೆ ಪುಣ್ಯವಂತರಾಗ್ತಾರೆ. ಹೆಬ್ಬಳ್ಳಿ ಅಜ್ಜವರ ಆಶೀರ್ವಾದದಿಂದ ಅವರೆಲ್ಲ ಒಂದು ಕಾರ್ಯಕ್ರಮ ಭಾಳ ಚಿತ್ರವಾಗಿ ನಡೀತೆ. ಯಾಕಂತಂದ್ರೆ ಏನು ಹೇಳ್ತಾರೋ ಒಂದು ಮನೋಭಾವನೆ ಹೇಗಿತ್ತು ಆಗ ನಡ್ಕೊಂಡು ಬಂದಾರ ಅವ್ರಿಗೆ ಕೆಲಸ ಆಗ್ಯಾವು. ಯಾರ ನಾವು ನೆನಿತೀವೋ ಅವ್ರು ನಮ್ಮ ಭಗವಂತ ನಮಗೆ ಕೊಡ್ತಾನೆ. ಕರೆ ಕೊಟ್ಟಾರಪ್ಪ ಅಂತಂದ್ರೆ ನಾಳೆ ಶ್ರೀಗಳ ಮಾತುಕಡೆಗೆ ನಮ್ಮ ಶ್ರೀಗಳ ನಮ್ಗೆ ದೌತಾರ. ಕರೆ ಭಗವಂತ ಕೊಟ್ಟಿದ್ದು ನಮ್ಗೆ ಯಾರಿಗೆ ಬೇಕಾಗೋದಿಲ್ಲ. ಅದಕ್ಕೆ ನಾವೆಲ್ಲರೂ ಮನಸ್ಸಾಪೂರ್ವಕವಾಗಿ ಕೆಲಸವನ್ನು ನಿರ್ವಹಿಸಿಕೊಟ್ಟು ನಮ್ಮ ಸಣ್ಣ ಹುಡುಗ ಕೆಲಸ ಮಾಡ್ಯಾರ. ಇದು ಒಂದೇ ಕೆಲಸ ಅಲ್ಲ, ಯಾವುದೇ ಕೆಲಸ ಬಂದರೂ ನಾವು ಜೊತೆಯಾಗಿ ಕೆಲಸ ಮಾಡಿ ಮಠಕ್ಕೆ ಏನೇ ಬಂದರೂ ನಾವು ಮಾಡೋಣ ಅಂತ ತಿಳ್ಕೊಂಡು ಇನ್ನೊಂದು ಏನು ಯಾಕಂದ್ರೆ ಅಜ್ಜ ಅವ್ರು ನಮ್ಮ ಸಾಯೋ ಹೊತ್ತಿನಲ್ಲಿ ಮೊನ್ನೆ ಬಿಡೋ ಹೊತ್ತಿನೇ ನಮ್ಗೆ ಕರ್ಸಿದ್ರು. ಇಲ್ಲಮ್ಮ ಏನೋ ನಮ್ಮ ಮಠಕ್ಕೆ ನೀವು ನಮ್ಮ ಮಗನೂ ಹಳೆಯನೋ ಮುನ್ನ ಹೊರೆ ಆಗಿದ್ರು ಅವರು. ನೀವು ಹಳೆ ಅದೀಪ ನಮಗೆ ಏನಾದ್ರು ಮಾಡಿ ಅದನ್ನು ಹೊಲ ಮಾಡಿದ್ರೆ ರೊಕ್ಕ ಎಲ್ಲ ಮಕ್ಕಳಿಗೆ ಹಂಚಂತ ಯಾರು ನಿನ್ನೆ ಈಗ ಯಾಕಂದ್ರೆ ಇವತ್ತು ನಾನು ಹೆಂಗೆ ಮಾಡ್ತಾರೆ ನಿನ್ನ ಕನಸಿನಲ್ಲಿ ಅಜ್ಜವ್ರು ಹೇಳಿದ್ರು, ನಿನ್ನ ಕೆಲಸ ಇನ್ನೂ ಪೂರ ಆಗಿಲ್ಲಪ್ಪ, ಅದೊಂದು ಕೆಲಸ ಮಾಡೋಂತ ಹೇಳಿದ್ರು. ಇದು ಮುತ್ತಿಗೆ ಅಜ್ಜವ್ರ ಸನ್ನಿಧಿಯಲ್ಲಿ ಅದು ಗೊತ್ತೈತೆ. ಕರೆ ಯಾಕೆ ಓದ್ತು ಗೊತ್ತಿಲ್ಲ. ಹೊಲ ಮಾರಿ ಇವತ್ತಿಗೆ 2 ವರ್ಷ ಆಯಿತು. 2 ಕೋಟಿ 40 ಲಕ್ಷ ಬಂದುಬಿಟ್ಟವು. ಇವತ್ತು ನಾನು ನಾನು ಹೇಳ್ತಂದ್ರೆ ಅವ್ರು 6 ಮಂದಿ ಮಕ್ಕಳಿಗೆ ನೀವು ಹಂಚ್ರಿ, ಯಾರು ತೋದಲ್ಲ ಮಠಕ್ಕೆ ಹೋಗಿದ್ರು ರೊಕ್ಕ. ದಯವಿಟ್ಟು ಅದೊಂದು ಕೆಲಸ ನೀವು ಹಲವು ಶ್ರೀಗಳು ನಿಂತು ಮಾಡಬೇಕು. ಮತ್ತು ಮುತ್ತಿಗೆ ಅಜ್ಜವರು ನೀವು ಮಾಡೋದು. ಯಾಕಂತಂದ್ರೆ ನಿಮ್ಮ ಮ್ಯಾಗ ಅಜ್ಜವರು ಭಾಳ ಪ್ರೀತಿ ಇತ್ತು. ಯಾರ್ದು ಚೇತಸ್ವಾಮಿಗಳು ಏನೋ ಮಾಡಿದ್ರೆ ಕೆಲಸ ಅವ್ರು ನಮ್ಗೆ ಮಾಡ್ತಾರಪ್ಪ ಅಂತ ತಿಳ್ಕೊಂಡು ನಾವು ನಿಮಗೆ ಹೇಳ್ತೀವಿ. ಯಾಕೆ ಹೇಳ್ತೀವಪ್ಪ ಅಂತಂದ್ರೆ ಅವ್ರು ನಮ್ಗೆ ವಚನ ತೊಗೊಂಡಾರ, ನಾವು ವಚನ ಭ್ರಷ್ಟಾಗಿರ್ಬೇಕು. ಯಾಕಂತಂದ್ರೆ ನಾವು ಅವ್ರು ಹೇಳಿದ ಮಾತನ್ನ ಮಾಡ್ಲಿಕ್ಕೆ ನಮ್ಗೆ ಏನು ಮಾಡಿದ್ರೆ ಏನು ಉಪಯೋಗ ಇತ್ತು ನಮ್ಗೆ. ಏನು ನಾವು ರೊಕ್ಕ ಬಂಗಾರ ಇಟ್ಟಿದ್ದರಿಂದ ನಾವು ತೊಗೊಂಡು ಕೊಟ್ಟು ಕಳಿಸ್ತಾರೆ, ನಾವು ಏನು ಕೊಟ್ಟು ಕಳಿಸೋದಿಲ್ಲ. ಧರ್ಮ ಮಾಡಂತ ಹೇಳ್ಯಾರ. ಅದೊಂದು ಕೆಲಸ ನಮ್ಮ ಕಡೆಯಿಂದ ಆಗಬೇಕಾಗಿತ್ತು, ಆಗಿಲ್ಲ, ನಿಂತೈತಿ. ಇದಕ್ಕೆ ಪುರುಷೋತ್ತಮ ಡಾಕ್ಟರ್ ಸಂಬಂಧದಾರ ನಿಮ್ಮರಿಗೆ ಸಾಹೇಬರಿಗೆ ಇದು ವಿಷಯ ಗೊತ್ತೈತಿಲ್ಲ ಗೊತ್ತಿಲ್ಲ. ಅದು ಮುತ್ತಿಗೆ ಅಜ್ಜಾರಿಗೆ ಕ್ಲಿಯರ್ ಗೊತ್ತೈತಿ. ಅದನ್ನು ದಯವಿಟ್ಟು ತಮ್ಮ ಗಣನೀಯ ತಗೊಂಡು 6 ಮಕ್ಕಳಿಗೆ ದುಡ್ಡು ಹಚ್ಚುವಂಥ ಕೆಲಸ ಮಾಡಿದರೆ ನಾವು ಇವತ್ತೇನು ನಾವು ಮೂರ್ತಿ ಕುಣಿಸೋಲ್ಲ ಅಜ್ಜಾರಿಗೆ, ಅದು ನಮ್ಗೆ ಆತ್ಮಶಾಂತಿ. ಯಾಕಂದ್ರೆ ನಾನೇನು ಹೇಳ್ಬೇಕಂತಿಲ್ಲ, ನಿನ್ನ ಅಜ್ಜವ್ರು ನಮ್ಮ ಕನಸನ್ನ ಹೇಳಿದ್ರು. ಯಾಕೋ ಮಲ್ಲು ಇನ್ನಂಗೆ ನಾನು ಕೆಲಸ ಮಾಡಿಲ್ಲ ಬಂದ್ರೆ ಅವ್ರು ರಜೆ ಮಾಡಲಿಲ್ಲ ಕೇಳಿ. ಯಾಕಂತಂದ್ರೆ ಅವ್ರು ಏನು ಹೇಳಲ್ಲ ಎಲ್ಲ ಮಾಡ್ಕೋತ ಬಂದೇವ. ಅದು ಒಂದು ಕಲಿಸ್ಕೊಡೋದೈತೆ. ದಯವಿಟ್ಟು ಯಾಕೆ ಹೇಳ್ತೀನಿ ಅಂದ್ರೆ ನೀವು ಮನಸ್ಸು ಮಾಡಿದ್ರೆ ನಾವು ಯಾಕತ್ತಿ, ನಾವು ಮನಸ್ಸು ಮಾಡಿದಂಗಲ್ಲ. ನಾವೇನೋ ಏನು ಬೇಕು ಹೇಳ್ರಿ, ನಮ್ಮ ಜೋಳಿಗೆ ನಿಮಗೆ ಹೆಚ್ಚಿಗೆ ಕೊಡೋದು ನಾವು ಕೊಡ್ತೇವೆ, ಮಠಕ್ಕೆ ಏನೋ ಹಾಕ್ತೇವೆ, ಮಾಡ್ತೇವೆ, ತರ್ತೀವಿ. ಆದರೆ 6 ಮಂದಿ ತಂಗಿಯರನ್ನ ಒಂದು ಸಮಭಾಗದಲ್ಲಿ ನೀವು ಕಾಣ್ತೀರಿ ಅಂತ ತಿಳ್ಕೊಂಡು ನಾನು ನಿಮ್ಮಲ್ಲಿ ಭಾವಿಸ್ಕೊಂಡು ಇದು ನಮ್ಗೆ ವೇದಿಕೆ ಮ್ಯಾಗ ಮಾತಾಡ್ಕೊತ. ಅದಕ್ಕೆ ನಾವೆಲ್ಲರೂ ಏನಪ್ಪಾ ಅಂತಂದ್ರೆ ನಮಗೆ ಏನಾದರೂ ಆಗಲಿ ಕೂಡ ಸಂಕಟಗಳು ಬರಲಿ, ಕಷ್ಟಗಳನ್ನು ಬರಲಿ, ಆದ್ರೆ ದೇವರೇನೇ ಕಷ್ಟಗಳನ್ನು ತಂದ್ರು ನಾವೆಲ್ಲ ಭಕ್ತಿಯೊಂದು ನಮ್ಮಲ್ಲಿ ದೃಢವಾಗಿತ್ತಂದ್ರೆ ನಾವು ಎಲ್ಲ ಏನು ಮಾಡ್ಲಿಕ್ಕೂ ಸಾಧ್ಯ ಅಂತಕ್ಕಂಥದ್ದು ನಮ್ಮ ನಿಂಬರಿಗೆ ಮನೆತನದವರು ಮಾಡಿ ತೋರಿಸಿದ್ದಾರೆ. ಅದಕ್ಕೆ ಗುರುವಿನ ನಾವು ಯಾವಾಗಲೂ ಏನಾಗ್ತಿದೆಪ್ಪ ಅಂತಂದ್ರೆ ಗುರುವಿನ ಮೇಲೆ ಭಕ್ತಿ, ಶ್ರದ್ಧಾ, ವಿಶ್ವಾಸ ಇಟ್ಟುಕೊಂಡು ಹೋದ್ರೆ ನಾವು ಮಾಡಿರ್ತಕ್ಕಂಥ ಕೆಲಸಗಳೇನಾಗ್ತಾವಪ್ಪ ಅಂದ್ರೆ ಅವ್ರು ಸಫಲತೆ. ನಿಂಬರಿಗೆ ಭಕ್ತರು ಅವರ ಮನಸ್ಸಿನಲ್ಲಿ ಹೀಗಾಗಿ ನಮ್ಮ ಮಲ್ಲು ದೇಸಾವಳಿ ಹೇಳಿದಾಗ ಅವರ ಮನಸ್ಸಿನಲ್ಲಿಯೂ ಕೂಡ ಮುತ್ಯ ಕನಸಿನಲ್ಲಿ ಬಂದು ಅವ್ರಿಗೆ ಏನಪ್ಪಾ ಅಂತಂದ್ರೆ ಅವರ ಅಭಿಲಾಷೆಗಳನ್ನೆಲ್ಲ ಏನು ದೂರ ಮಾಡಿದಾನ, ಅವರ ಮನೋಭಿಲಾಷೆಗಳನ್ನೆಲ್ಲ ಏನಾಗಿದೆ ಅಂದ್ರೆ ಕನಸನ್ನ ನನಸಾಗಿ ಮಾಡಿದಾನ. ಅದಕ್ಕೆ 4 ವರ್ಷ ಆದರೂ ಕೂಡ ನನ್ನ ಮೂರ್ತಿದು ಆಗಿಲ್ಲ ತಂದು ಅವರ ಸ್ವಪ್ರೇರಣೆಯಿಂದ ಬಂದಿದ್ದು ಊರಲ್ಲಿ ಮಲ್ಲು ದೇಶ ಅವರಾಗೆ ಹೇಳಿದಾಗೆ ನಮ್ಗೇನೂ ಗೊತ್ತಿಲ್ಲ, ಅವರೆಲ್ಲ ಕಾರ್ಯಕ್ರಮ ಮಾಡಿಕೊಂಡಿದ್ದಾರಂತ. ಅದಕ್ಕೆ ನಿಂಬರಿಗೆ ಭಕ್ತರು ಅವರ ಮನಸ್ಸಿನಲ್ಲಿ ಹೀಗಾಗಿ ನಮ್ಮ ಮಲ್ಲು ದೇಸಾವಳಿ ಹೇಳಿದಾಗ ಅವರ ಮನಸ್ಸಿನಲ್ಲಿಯೂ ಕೂಡ ಮುತ್ಯ ಕನಸಿನಲ್ಲಿ ಬಂದು ಅವ್ರಿಗೆ ಏನಪ್ಪಾ ಅಂತಂದ್ರೆ ಅವರ ಅಭಿಲಾಷೆಗಳನ್ನೆಲ್ಲ
ಏನು ದೂರ ಮಾಡಿದಾನ, ಅವರ ಮನೋಭಿಲಾಷವನ್ನೆಲ್ಲ ಏನಾಗಿದೆ ಅಂದ್ರೆ ಕನಸನ್ನ ನನಸಾಗಿ ಮಾಡಿದಾನ. ಅದಕ್ಕೆ 4 ವರ್ಷ ಆದರೂ ಕೂಡ ನನ್ನ ಮೂರ್ತಿದು ಆಗಿಲ್ಲ ತಂದು ಅವರ ಸ್ವಪ್ರೇರಣೆಯಿಂದ ಬಂದಿದ್ದು ಊರಲ್ಲಿ ಮಲ್ಲು ದೇಶ ಅವರಾಗೆ ಹೇಳಿದಾಗೆ ನಮಗೇನು ಗೊತ್ತಿಲ್ಲ, ಅವರೆಲ್ಲ ಎಲ್ಲ ಕಾರ್ಯಕ್ರಮ ಮಾಡಿಕೊಂಡಿದ್ದಾರಂತ. ಅದಕ್ಕೆ ನಾನು ಏನಪ್ಪಾ ಅಂತಂದ್ರೆ ಈ ಊರಿನ ರೋಣ್ಯಾಳ ಗ್ರಾಮದ ಸದ್ಭಕ್ತರೆಲ್ಲ ಕೂಡ ನನ್ನ ಜೊತೆಯಲ್ಲಿ ಸಾಥ್ ಕೊಟ್ರೆ ನಾ ಎಲ್ಲ ಮೂರ್ತಿ ಖರ್ಚಾಗ್ಲಿ, ಮೂರ್ತಿಯಲ್ಲಿ ಬರ್ತಕ್ಕಂಥ ಸ್ವಾಮಿಗಳದಾಗಲಿ ಏನೇ ಆಗಲಿ ಖರ್ಚು ನಾನು ನೋಡ್ಕೊಂಡು ಹೋಗ್ತೀನಿ. ಆ ರಾಜ್ಯನ ಆಶೀರ್ವಾದ ನನ್ನ ಮೇಲೆ ಇದೆ ಅಂತಂದಾಗ ಊರಿನ ಸದ್ಭಕ್ತರೆಲ್ಲ ಕೂಡಿಕೊಂಡು ಅವರಿಗೆ ಸಹಕಾರ ಮಾಡಿ ಇದೊಂದು ದೊಡ್ಡ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ನೀವೆಲ್ಲರೂ ಮಾಡಿದೆ. ಅದಕ್ಕೆ ನಮಗೆ ಹೇಗಿದೆಯಪ್ಪ ಅಂತಂದ್ರೆ ಹೇಳ್ಬೇಕಾದ್ರೆ ಈ ರೋಣ್ಯಾಳ ಗ್ರಾಮದ ಈ ರುದ್ರಸ್ವಾಮಿ ಮಠದವರಾಗ್ಲಿ, ನಮ್ಮ ಮುತ್ತಿಗಿ ಮಠದವರಾಗ್ಲಿ ಬಹಳ ಸಂಬಂಧ. ಯಾಕಪ್ಪ ಅಂತಂದ್ರೆ ಈ ಊರ ಎಂತ ವ್ಯಕ್ತಿಗಳ ಮಹಾಪುರುಷರೆಲ್ಲ ನಮ್ಮ ಮುತ್ತಿಗೆಯ ಒಂದು ಪಟ್ಟದೇವರ ಮಠದ ಮೊದಲಿನ ಸ್ವಾಮಿಗಳ ರುದ್ರಸ್ವಾಮಿಗಳೆಂತಕ್ಕಂಥವ್ರು ಇಲ್ಲಿ ಬಂದು ಈ ಮಠದ ಸ್ವಾಮಿಗಳನ್ನ ಗಟ್ಟಿಗೆ ಇದೆಯಲ್ಲ ಅವರಿಗೆಲ್ಲ ಅನುಗ್ರಹ ಮಾಡಿ ಕಳಿಸಿ ಹೋಗಿದ್ದಾರೆ. ಅದೇ ರೀತಿ ಈ ರೋಣ್ಯಾಳ ಗ್ರಾಮದ ಮಣಗುಳಿ ಹಿರೇಮಠದ ಪಟ್ಟಾಧ್ಯಕ್ಷರಾಗಿರ್ತಕ್ಕಂಥ ಲಿಂಗೈಕ್ಯರಾದ ಮಹಾನ ತಪಸ್ವಿ, ಮೌನ ತಪಸ್ವಿ, ಶತಾಯುಷಿ ಆ ಮಠಕ್ಕೆ ಏನಪ್ಪಾ ಅಂತಂದ್ರ ರೋಣ್ಯಾಳ ಗ್ರಾಮದ ಪಾರಗೊಂಡ ಮನೆತನದವರು. ಮಹಾನ ತಪಸ್ಸನ್ನು ಕೊಟ್ಟಿರ್ತಕ್ಕಂಥ ಊರು ಯಾವ್ದಪ್ಪ ಅಂತಂದ್ರ ರೋಣ್ಯಾಳ. ಇದು ಕೊಟ್ಟಿರ್ತಕ್ಕಂಥ ಗ್ರಾಮ. ಇವರೆಲ್ಲೇನಪ್ಪಾ ಅಂತಂದ್ರ ಶ್ರದ್ಧಾ ಭಕ್ತಿ ಇದೆ ಗುರುಗಳ ಮೇಲೆ. ಅದಕ್ಕೆ ನಾವು ಏನಾಗ್ತೀವಪ್ಪ ಅಂದ್ರೆ ಒಂದು ಹಿಂದಿಯೊಳಗೆ ಮಾತು ಬರ್ತದೆ, ಜಹಾ ಪಕ್ತಾ ಹೈ ವಹಾ ಬಿಕ್ತಾ ನಹೀ ಅಂತ. ಯಾವ ವಸ್ತು ಎಲ್ಲಿ ತಯಾರಾಗ್ತಿರಲ್ಲ ಆ ವಸ್ತುನ ಅಲ್ಲಿ ಬೆಲೆ ಗೊತ್ತಿರಂಗಿಲ್ಲ. ಅದಕ್ಕೆ ನಮ್ಮ ಅರೋಪೇಗಾರಂ ಇದಂ ಶರೀರಾರ್ಥ ಅಂತ ಅವರ ಶರೀರವನ್ನೇ ಅವರ ಒಂದು ಜೀವನವನ್ನೇ ಏನಕ್ಕಪ್ಪ ಅಂತಂದ್ರೆ ಸಮಾಜಕ್ಕಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಇಂಥ ಭಕ್ತರು ನಮ್ಮ ನಿಂಬರಿಗೆ ಅಂತ ಭಕ್ತರು ಅವ್ರನ್ನ ಬಹಳ ಮಂದಿ ಇದಾರ. ಬಾಂಬೆದಲ್ಲಿದ್ದಾರ, ಪುನಾದಲ್ಲಿ, ದೇಶ ವಿದೇಶದಲ್ಲಿ ಸಹ ಇದ್ದಾರೆ. ಅವರನ್ನ ನೆನೆಸ್ತಾ ಇದ್ದಾರೆ. ಅದಕ್ಕೆ ಆಚಯ ಸ್ವಾಮಿಗಳ ಇಚ್ಛೆಯ ಪ್ರಕಾರ ಅವ್ರು ಹೇಳಿದ್ರೆ ನಮ್ಮ ಮಲ್ಲು ದೇಶ ಅವರಿಲ್ಲ ನಿಮ್ಮ ಬಹಳ ಪ್ರೇಮಿದ್ರು ಅಂತ ಒಂದೆರಡು ಮಾತುಗಳನ್ನು ಹೇಳೋದು ಯಾವ್ದಾದ್ರು ಎಲ್ಲ ಇದ್ದೇ ಇರ್ತಾ ಇದ್ದಾವ. ನಾನು ಪಟ್ಟಿದ್ದೇವೆ ದೇಸಾಯಿ ಅವರ ಎಲ್ಲ ಹಳೆಯಂದರನ್ನು ಕೂಡಿಸಿಕೊಂಡು ಎಲ್ಲರನ್ನ ಕೇಳಿಕೊಂಡಾಗ ನಮಗೆ ಕೆಲವು ಜನರು ಊರಿನ ಜನರೇ ಯಾರ ಮೇಲೆ ವಿಶ್ವಾಸ ನಾವು ಇಟ್ಟಿದ್ದೇವೆ ಆ ನಂತರ ಏನ್ ಮಾಡಿದಾರಪ್ಪ ಅಂತಂದ್ರೆ ನಮ್ಮನ್ನು ಮೋಸ ಮಾಡಿದಾರ. ನಾವು ಬಹಳ ಪ್ರಯತ್ನ ಪಟ್ಟಿದ್ದೇವೆ, ಎಲ್ಲ ಅತ್ತಂಗಿಯರನ್ನು ಕೂಡಿಸಬೇಕು, ನಮ್ಮ ರಾಜ್ಯ ಸ್ವಾಮಿಗಳ ಆತ್ಮಕ್ಕೆ ಶಾಂತಿ ಸಿಗಬೇಕಂತಂದ್ರೆ ನಾವೆಲ್ಲ ಬಹಳ ಪರಿಶ್ರಮ ಪಟ್ಟಿದ್ದೇವೆ. ಅದು ನಾವು ನಿಮಗೆ ಹೇಳೋದಿಲ್ಲ. ನಾವು ಹಿಂದಿನ ಮುಖಾಂತರವಾಗಿ ಅವರೆಲ್ಲ ಕೂಡಿಸಿಕೊಂಡು ಎಲ್ಲ ಅತ್ತಂಗಿಯರಿಗೆ ಸರಿ ಸಮಾನವಾಗಿ ನಾವು ಕೊಡ್ಬೇಕಂತ ನಮ್ಮ ಉದ್ದೇಶ. ನಿಮ್ಮದೇನು ಉದ್ದೇಶ ಇದೆ ಅದೇ ಉದ್ದೇಶದಿಂದ ನಾವು ಕೊಡ್ಬೇಕಂತ ಮಾಡಿದ್ದೇವೆ. ಅದಕ್ಕೆ ಊರಿನ ಕೆಲವು ಕುರೇಕೆಗಳೇನಿದಾವಲ್ಲ ನಮ್ಮದೊಂದು ಬೇರೆ ಮಾತಾಡೋದು, ಆಮೇಲೆ ಅವರದೊಂದು ಬೇರೆ ಮಾತಾಡೋದು ಹೇಳಿಕೊಂಡಿರೋದು ಜಗಳ ಬಿಸಿದಾರ ವಿನ ಅದು ಬಗೆಹರಿತದ. ಯಾಕಂತಂದ್ರೆ ರಾಜಾಜ್ಯನ ಒಂದು ಸಂಕಲ್ಪ, ಆ ರಾಜಾಜ್ಯನ ಸಂಕಲ್ಪ ಅವನ ನುಡಿಗೆ ಯಾರು ಅಪಮಾನ ಮಾಡಿದಾರ, ಅವನ ಮನಸ್ಸನ್ನ ಯಾರು ನೊಂದಿದಾರ ಅವನ ನೋಡ್ತಾನ ಅವ್ರಿಗೆ ತೀರಿಸ್ತಾ ಇದ್ದಾನ. ಅದಕ್ಕೆ ನಿಮ್ಗೆ ಯಾರು ಹಾಗೆ ಮಾಡಿದಾರ ಪ್ರೋತ್ಸಾಹ ಕೊಡ್ತಾ ಇದ್ದಾರ. ಅವ್ರ ವಂಶಕರದಾರ, ಅವ್ರನ್ನ ಬಿಟ್ಟು ಇನ್ನೊಳಗೆ ಯಾರಿಗೆ ಸಿಗುದಿಲ್ಲ, ಅವರೇ ಸಿಗ್ತದ. ಅದಕ್ಕೆ ನಾವು ನೀವೆಲ್ಲರೂ ಕೂಡಿಕೊಂಡು ಊರಿನ ಹಿರಿಯರೆಲ್ಲರೂ ಕೂಡಿಕೊಂಡು ನೀವು ಹೇಗೆ ಹೇಳ್ತೀರಿ ಅದೇ ರೀತಿಯಾಗಿ ನಾನು ಬರ್ತಾ ಇದ್ದೀನಿ, ನಿಮ್ಮ ಹಾಗೆ ನಾನು ಬಂದವ. ನೀವು ಹೇಗೆ ಹೇಳ್ತೀರಿ ಅದೇ ರೀತಿ ಎಲ್ಲ ವಿಚಾರ ಕೂಡಿ ಮಾಡಿ ಅವರ ನ್ಯಾಯ ಬಗೆಹರಿಸಿ ಅವ್ರಿಗೆ ಕೊಡುವುದು. ಇವತ್ತಿನಿಂದಲೇ ನಾವು ಏನಪ್ಪ ಅಂತಂದ್ರೆ ಅವರ ಆತ್ಮ ಪುಣ್ಯತಿಥ್ಯನಾಗಲಾಗಲಿ ಅವರ ಬೇಕಾದ್ರೆ ಏನಪ್ಪಾ ಅಂತಂದ್ರೆ ಮನಸ್ಸಪೂರ್ವಕವಾಗಿ ಮಾಡಬೇಕಾಗ್ತದ. ನಿಜವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಿಜವಾಗಿ ನಮ್ಮ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆಗೆ ನಮ್ಗೆ ಆತ್ಮ ಶಾಂತಿ ಸಿಗಬೇಕಾದ್ರೆ ಅವರ ಮನಸ್ಸಿಗೆ ನೋಯಿಸಿದ್ರೆ ಏನಾಗ್ತದ ಅದನ್ನ ನಾವು ತಿಳ್ಕೊಬೇಕಾಗ್ತದೆ. ಈ ಮಾತು ಹೇಳ್ಬೇಕು, ಇಂಥ ಘಟನೆಗಳನ್ನ ನಿಮ್ಗೆ ನಾ ಹೇಳ್ತಾ ಇದ್ದೀನಿ. ಅದಕ್ಕೆ ತಾವೆಲ್ಲರೂ ಏನಾದ್ರೂ ಊರಿನ ಎಲ್ಲ ಈ ಮಠದ ಮೇಲೆ ಇರ್ತಕ್ಕಂಥ ಆ ಹಿರಿಯರಾಗ್ಲಿ ಸದ್ಭಕ್ತರಾಗ್ಲಿ ಈ ಮಠದ ಎಲ್ಲ ಏನಪ್ಪಾ ಅಂತಂದ್ರೆ ಹಳೆಯಂದರಾಗ್ಲಿ ಅತ್ತಂಗೆರಾಗ್ಲಿ ಎಲ್ಲ ಕೂಡಿಕೊಂಡು ನಾವು ಯಾರಿಗೆ ಅನ್ಯಾಯ ಮಾಡುವುದಿಲ್ಲ. ನೀವೆಲ್ಲ ಕೂಡಿ ಬಂದು ಹೇಳಿ ನೀವು ಹೇಗೆ ಹೇಳ್ತೀರಿ, ಊರಿನ ಹಿರಿಯರು ಕೂಡಿ ಹೇಗೆ ಹೇಳ್ತಾ ಇದ್ದೀರಿ, ಹಳೆಯಂದರಾಗಿ ಹೇಳ್ತಾ ಇದ್ದೀರಿ, ಅತ್ತಂಗೆರಾಗಿ ಹೇಳ್ತಾ ಇದ್ದೀರಿ, ಅದೇ ರೀತಿ ಅವರ ಸಂಕಲ್ಪದಂತೆ ನಾವೆಲ್ಲ ಬಗೆಹರಿಸಿ ನಾವು ಕೊಡ್ತಾ ಇದ್ದೇವೆ. ನಮ್ಮ ಮಾತು ಅವ್ರಿಗೆ ಕೇಳಬೇಕು, ಆಮೇಲೆ ನಾವು ನಿಮಗೆ ಹೇಳ್ತೇವೆ. ದೇಶದವರೇ ಆಗ್ಲಿ ಅಥವಾ ಊರಿನ ಹಿರಿಯರೇ ಆಗ್ಲಿ ನಮ್ಮ ಹಳೆಯಂದ್ರೆ ಎಲ್ಲರೂ ಕೂಡಿ ನೀವು ವಚನ ಕೊಟ್ಟರೆ ನಾವು ಮುಂದೆ ಆಗಿ ಮಾಡ್ತಾ ಇದ್ದೇವೆ. ಅಲ್ಲಿಂದ ಏನಿರ್ತದೆ, ಏನಪ್ಪಾ ಸ್ವಾಮಿಗಳು ಬಂದ್ರು ಅವರಂತೆ ಮಾತಾಡೋದು ಇವರಂತೆ ಮಾತಾಡೋದು ನಮ್ಗೆ ಏನೇ ಸಂಬಂಧ ಇಲ್ಲ.
ನಾವೆಲ್ಲರೂ ಹಾಗೆ ನೀವ್ ಹೇಗೆ ದೈವ ಇರ್ತಾ ಇದೆಯಲ್ಲ ದೈವ ಹಾಗೆ ನೀವ್ ಹೆಂಗ ಪಂಚ 4 ಮಂದಿ ಕೂಡಿ ಮಾತಾಡ್ತಾರ ಅದೇ ರೀತಿ ನಮ್ದು ಏನಪ್ಪಾ ಅಂತಂದ್ರೆ ನೀವೇನ್ ಮಾತಾಡ್ತಾರಲ್ಲ ಹಿಂದೆ ನಮ್ಮದು ಆಶೀರ್ವಾದ ಇರ್ತದ. ಅದರಂತೆ ನಾವು ಮುಂದೆ ಈ ಕಾರ್ಯಕ್ರಮ ಮಾಡಿಸ್ಕೊತ ಹೋಗೋನು. ಅದಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ನಾವು ಜೊತೆಯಲ್ಲಿ ಏನು ಉಪಯೋಗ ಕವಿ ಏನಪ್ಪ ಕಬೀರದಾಸ್ ಅಂತ जब तक जिंदगी रहेगी फुर्सत नहीं रहेगी ಅಂತ एक ऐसे समय निकालो भगवान से मिलने के लिए ಅಂತ. ಅದಕ್ಕೆ ಎಲ್ಲಿವರೆಗೆ ಜೀವನ ಇರ್ತದೆ ಅಲ್ಲಿವರೆಗೆ ನಮ್ಗೆ ಪುರುಸತ್ ಇರೋದಿಲ್ಲ. ನಾವು ಪುರುಸತ್ತಿನ ಸಮಯದಾಗ ಏನ್ ಮಾಡ್ತಾ ಇದ್ದೇವೆ, ಅಲ್ಲಿ ಕುತ್ಕೊಂಡು ಅವ್ರನ್ನ ಆಡ್ಕೊಳ್ಳೋದು, ಇಲ್ಲಿ ಕುತ್ಕೊಂಡು ಇವರನ್ನ ಚಾಡ ಹೇಳೋದು, ಅದನ್ನ ಸಮಯ ನಮ್ಗೆ ವ್ಯರ್ಥ ಹೋಗ್ತದೆ. ಅದಕ್ಕೆ ಅಂತ ಸಮಯದ ಆ ರಾಜೇಶ್ ಸ್ವಾಮಿಗಳ ಹಾಗೆ ಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ರಾಜೇಶ್ ಸ್ವಾಮಿಗಳಿಗೆ ಯಾವ ಆತ್ಮವನ್ನು ಅವರ ಮನಸ್ಸನ್ನು ನೊಂದಿಸಿದಾರೋ ಅವರು ಆ ರೀತಿ ಅವರನ್ನು ನೋಡ್ಕೊತಾ ಇದ್ದಾರೆ ಅವರು. ಅದಕ್ಕೆ ನಾವು ತೋರಿಕೆ ಏನಪ್ಪಾ ಅಂದ್ರೆ ದಿಖಾವಟ್ ಸಜಾವಟ್ ಬಣಾವಟ್ ಅಂತ ಹಿಂದಿಯಲ್ಲಿ ಬರ್ತಾ ಇದೆ. ಅದಕ್ಕೆ ನಾವು ಏನ್ ಮಾಡ್ತಾ ಇದ್ದೇವಪ್ಪ ಅಂದ್ರೆ ಈಗ ಮಂದಿಗೆ ಏನಾಗಿದೆಪ್ಪ ಅಂದ್ರೆ ತೋರಿಕೆ ಸಲುವಾಗಿ ನಾಟಕ ಮಾಡುವುದು. ನಮ್ಮ ಅಸಲಿಯತೆ ಏನಂದ್ರೆ ಆ ನಮ್ಮ ರಾಜೇಶ್ ಸ್ವಾಮಿಗಳು ಆರಾಮ ಇಲ್ಲವ ಅವ್ರಿಗೆ ಏನಪ್ಪಾ ಅಂದ್ರೆ ಪ್ರಕೃತಿ ಸರಿ ಇಲ್ಲದಾಗ ಅವ್ರ ಆತ್ಮಕ್ಕೆ ಎಷ್ಟು ತೊಂದರೆ ಯಾರು ಮಾಡಿದಾರ ಅವ್ರಿಗೆ ತಿಳಿತದೆ, ಗೊತ್ತಾಗ್ತದ. ಅವ್ರ ನಿಜವಾಗಿ ಅವ್ರ ಸೇವೆ ಯಾರು ಮಾಡಿದಾರ ಅವ್ರಿಗೆ ಗೊತ್ತಾಗ್ತದೆ. ಅದಕ್ಕೆ ಶ್ರಮ ವಹಿಸಿ ಇಟ್ಟಿರ್ತಕ್ಕಂಥ ಅವರಿಗೆಲ್ಲ ಇಟ್ಟಿದ್ದಾರೆ. ಅದನ್ನೆಲ್ಲರೂ ತಾವು ಬಗೆಹರಿಸ್ಕೋಬೇಕಾಗ್ತದ. ನಾವು ಕೋರ್ಟ್ ಕಚೇರಿಗೆ ಹೋದೇವಿ, ನಾವು ಅಲ್ಲಿ ಹೋದ್ರೆ ಸಿಗುದಿಲ್ಲ. ಅದನ್ನ ಎಲ್ಲಪ್ಪ ಅಂದ್ರೆ ಊರಿನಲ್ಲೇ ಕೂಡಿ ಊರಿನ ಎಲ್ಲ ಹಿರಿಯಗಳಾಗಲಿ ನಮ್ಮ ಬಂಧು ಬಳಗದವರೆಲ್ಲ ಕೂಡಿಕೊಂಡು ಅದನ್ನ ನಾವು ಕೂಡಿಕೊಂಡು ಮಾತನಾಡಿ ಬಗೆಹರಿತದ. ಇಲ್ಲಿ ಕೋರ್ಟ್ ಕಚೇರಿಯಲ್ಲಿ ಎಂದೂ ಬಗೆಹರಿಯುವುದಿಲ್ಲ. ರಾಜೇಶ್ ಸ್ವಾಮಿಗಳ ನೀವೆಲ್ಲ ಕೂಡಿ ಬಹಳ ಶ್ರದ್ಧೆ ಭಕ್ತಿ ವಿಶ್ವಾಸದಿಂದ ಏನು ಮಾಡ್ತಾ ಇದ್ದೇವಲ್ಲ ಪುಣ್ಯತಿಥಿ ಅವ್ರು ಹಾಕಿಕೊಟ್ಟಂತ ಮಾರ್ಗಕ್ಕಾಗ್ಲಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ನೀವೆಲ್ಲರೂ ಕೂಡಿ ಏನಪ್ಪಾ ಅಂತಂದ್ರೆ ಅದನ್ನ ಒಂದು ಮಾಡಿ ಅವ್ರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಡಿಬೇಕಾಗ್ತದೆ. ಈಗಾಗಲೇ ಸಮಯ ಆಗಿದೆ. ನಾವೆಲ್ಲರೂ ಕೂಡಿಕೊಂಡು ಪ್ರಸ್ತಾಪ ಮಾಡಿದ್ರು, ಸ್ವಾಮಿ ನಮಗೆ ಏನೂ ಕೊಡುವುದಿಲ್ಲ, ನಾವು ನಿಮ್ಮದೇನಪ್ಪ ತೇರಾ ತುಜುಗೋ ಅರ್ಪಣ ಅಂತ ನೀವು ಕೊಟ್ಟಿರ್ತಕ್ಕಂಥದ್ದು ಏನಪ್ಪಾ ಅಂತ ನಿಮಗೆ ಕೊಡೋದು. ಅದರಲ್ಲಿ ನಮ್ಗೆ ಏನು ಸ್ವಾರ್ಥತೆ ಇಲ್ಲ. ಅದಕ್ಕೆ ಎಲ್ಲರೂ ಒಂದು ಕೂಡಿಕೊಂಡು ಇಲ್ಲಿ ಮುತ್ತನ ಗದ್ದಿಗೆ ಸಮಯದಲ್ಲಿ ಸಮಕ್ಷಮ ಬಂದು ನಿಮಗೇನು ಬಂದಿರತಕ್ಕಂಥದ್ದು ತೆಗೆದುಕೊಂಡು ನಾವು ಕೂಡ ಹೋಗ್ತಾ ಇದ್ದೇವೆ. ಅವಕ್ಕೆ ಅವ್ರ ಏನಪ್ಪಾ ಅಂತಂದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಅದಕ್ಕೆ ನೀವೆಲ್ಲರೂ ಕೂಡಿಕೊಂಡು ಆ ಮಗ ಬಹಳ ಚಿಕ್ಕವನಾದ್ರೂ ಕೂಡ ಆಚೆಯನ್ನು ಬಹಳ ಚಿಕ್ಕವನಾಗಿದ್ದಾನೆ. ಅದಕ್ಕೆ ನಿಮ್ಮೆಲ್ಲರ ಒಂದು ಸಹಾಯ ಸಹಕಾರ ಆ ಮುತ್ಯ ಹಾಕಿಕೊಟ್ಟಿರತಕ್ಕಂಥ ರಾಚೆ ಮುತ್ಯ ಹಾಕಿಕೊಟ್ಟಿರ್ತಕ್ಕಂಥ ಒಂದು ಸಂಸ್ಕಾರ ಬಲೆ ನಮ್ಗೆ ಗೌರವ ಇದ್ದಾಗ ನಮ್ಮ ದೇಸಾರ ಹೇಳಿದ್ರು ಮುತ್ಯ ಬಹಳ ಸಿಟ್ಟು ನಾವು ಇದ್ನಂತ. ಅದಕ್ಕೆ ಅವಾಗ ಮುತ್ಯನ ಅವತಾರ ಸಿಟ್ಟಾಗಿದೆ. ಅದೇ ಒಂದು ಅವತಾರ ರಾಚಯ್ಯದ ನಾವು ಬಹಳ ಶಾಂತಿ ಸ್ವಭಾವ. ಅದಕ್ಕೆ ನೀವೆಲ್ಲರೂ ಅವ ಬಹಳ ಚಿಕ್ಕವನಾದ್ರೂ ಕೂಡ ಅವನಲ್ಲಿ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಬುದ್ಧಿ ಏನಪ್ಪಾ ಅಂದ್ರೆ ದೊಡ್ಡ ಮಟ್ಟದಿದೆ. ಅದಕ್ಕೆ ನೀವೆಲ್ಲರೂ ಏನಪ್ಪಾ ಅಂದ್ರೆ ತನು ಮನದಿಂದ ಸಹಾಯದಿಂದ ಅವನನ್ನು ಮುಂದೆ ಮಾಡಿಸಿದ್ರೆ ಆ ನಮ್ಮ ಲಿಂಗೈಕ್ಯರಾಗಿರ್ತಕ್ಕಂಥ ರಾಚೋಟೆ ಸ್ವಾಮಿಗಳು ಏನಪ್ಪಾ ರಾಚೇಶ್ ಸ್ವಾಮಿಗಳ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಅದಕ್ಕೆ ನಿಮಗೆಲ್ಲರೂ ಏನಪ್ಪಾ ಅಂತಂದ್ರೆ ಹೋಗಿದಾರ ಕೂಡ ಆದರೂ ಕೂಡ ಇವತ್ತು ನೀವೆಲ್ಲ ನಡೆದಿರ್ತಕ್ಕಂಥ ಘಟನೆ ಮಲ್ಲನಗೌಡ ನಮ್ಮ ಮಲ್ಲು ದೇಸಾಯರು ಕೂಡ ಹೇಳಿದ್ರು. ಅವ್ರ ಸ್ವಪ್ನದಲ್ಲಿ ಬಂದು ಹೇಳಿದಾರಂತ, ನೋಡಪ್ಪ ಅದನ್ನೊಂದು ಕೆಲಸ ಮಾಡಿರಿ, ಆ ಕೆಲಸವನ್ನು ಬಗೆಹರಿಸಂತಂದ್ರೆ ಅವ್ರೇನು ಹೋಗಿದಾರಂದ್ರೆ ತೀರ್ಕೊಂಡ್ರೆ ಶಿವಾಜನಾಗಿದ್ದಾರೆ. ಅವರು ವಿಶ್ವಾಸದಿಂದ ಪ್ರತಿ ವರ್ಷ ಅವರ ಪೂರ್ಣತಿಥಿಯನ್ನು ನಾವು ಮಾಡಿಕೊಟ್ಟು ನಾವು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಡೆದ್ರೆ ಅವರು ನಮಗೆ ಯಾವುದೇ ಒಂದು ಸಂಕಲ್ಪನ ಮಾಡಿಕೊಂಡು ಅವ್ರ ಗದಿಗೆ ಬಂದು ನಾವು ಸಂಕಲ್ಪವನ್ನು ಮಾಡಿ ಇಟ್ಕೊಂಡಾಗ ಅದು ನಮ್ಮ ಕಾರ್ಯಗಳೆಲ್ಲ ಸಹಕಾರ ಆಗಿ ಹೋಗ್ತಾ ಇದ್ದಾವೆ. ಅದಕ್ಕೆ ತಾವೆಲ್ಲರೂ ಹೇಳ್ತೀರಿ. ಅದಕ್ಕೆ ಆ ರಾಜಯ್ಯ ಸ್ವಾಮಿಗಳಾಗ್ಲಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯ ಆಗಲಿ ತಮಗೆಲ್ಲರಿಗೆ ಏನಪ್ಪಾ ಅಂತಂದ್ರೆ ಆರೋಗ್ಯ ನೀತಿ ಬುದ್ಧಿಯನ್ನು ಕೊಡಲು ತಮಗೆಲ್ಲರೂ ಕೊಡಲಿ ಅಂತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಹರಿಸಿ
वित्तं च मे वैद्यं च मे भूतं च मे भविष्यश्च मे सुखं च मे सुप्तं च मे गन्धं धारयामि कुङ्कुमचन्दनं धारयामि हर्षचन्दनं धारयामि अक्षतान् समर्पयामि हृदयारविन्दे भवानी सहितं चिन्तयामि हरः ॐ याचिकोनारूपाभ्यां ನಾನು ಕೇಳ್ಕೊಳ್ತಾ ಇದ್ದೇನೆ. ಇಚ್ಛೆಯೂ ತೀರ್ಥಗಳಿದ್ದತ್ತ ಮಾಣಿಕವೂ ನೊಚ್ಚಿನಂದತ್ತ ಸರ್ವಜ್ಞ ಎನ್ನುವ ಹಾಗೆ ಕೊಟ್ಟದ್ದು ತನಗೆ ಬುದ್ಧಿ ಎನ್ನುವ ಹಾಗೆ ತಾವು ಎಲ್ಲ ಈ ಒಂದು ಖರ್ಚು ವೆಚ್ಚವನ್ನು ಸಂಪೂರ್ಣವಾಗಿ ದಾನ ಮಾಡಿದ್ದಾರೆ ಶರಣ ದಂಪತಿಗಳಾದಂಥ ಮಹೋದಯರು. ರಕ್ಷೆಯನ್ನ ಪರಮ ಪೂಜ್ಯದ್ವಯರ ಸಮ್ಮುಖತ್ವದಲ್ಲಿ ನೆರವೇರ್ತಾ ಇದೆ. ಏನು ಈ ಸುಂದರವಾದಂತಹ ಕಾರ್ಯಕ್ರಮಗಳಲ್ಲಿ ನಾವುಗಳೇ ಭಾಗ್ಯವಾದದ್ದು ನಮ್ಮ ಪುಣ್ಯ ಅಂತ ಅನ್ಬೋದು ಬಂಧುಗಳೇ. ಜಗದಲ್ಲಿ ಹೆಸರಾದ ಗುರುವೇ ಶಿವಯೋಗಿಯೇ ರಾಜೇಯ ಸ್ವಾಮಿ ತೇಜ ಎಂತನಯವಾನೆ ಗುರುವೇ ಲಿಂಗದಲ್ಲಿ
ಕಷ್ಟ ಸುಖ ಇದರಗ ಕೊಟ್ಟ ಧರ್ಮ ಕರ್ಮ ಹೋಗಿ ಬಿಟ್ಟ ಕುಂತ ಕೇಳಿ ಜೀವನ ಗುಟ್ಟ ರೋಣಿಹಾಳ್ ಗ್ರಾಮಸ್ಥರ ವತಿಯಿಂದ ಹಾಗೂ ಶ್ರೀಮಠದ ಎಲ್ಲ ಸದ್ಭಕ್ತ ಬಹಳ ಸುಂದರವಾಗಿರ್ತಕ್ಕಂಥ ಮೂರ್ತಿಯನ್ನ ಸ್ಥಾಪನೆ ಮಾಡುವ ಜೊತೆಗೆ ಎಲ್ಲ ಕಾರ್ಯಗಳಿಗೆ ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವ ದಾನವನ್ನ ನೀಡುವುದರ ಜೊತೆಗೆ ತಮ್ಮ ಬದುಕನ್ನು ಕೃತಾರ್ಥವಾಗಿ ಮಾಡಿಕೊಂಡಿರುವಂತಹ ಶರಣ ದಂಪತಿ ಗೌರವದೊಂದಿಗೆ ಆಶೀರ್ವಾದವನ್ನ ದಯಪಾಲಿಸಿದ ದಿವ್ಯತ್ರಯರಿಗೂ ಹಾಗೂ ಗ್ರಾಮದ ಗಣ್ಯ ನಾಗರಿಕರೆಲ್ಲ ನೆರವಾದಂತಹ ಕಾರ್ಯಕ್ರಮದಲ್ಲಿ ನಾವು ನೀವುಗಳೆಲ್ಲ ಸಹಭಾಗಿತ್ವವನ್ನು ವಹಿಸಿದ್ದೀವಿ ಅಂತಂದ್ರೆ ರೋಣಿಹಾಳ ಗ್ರಾಮಸ್ಥರ ವತಿಯಿಂದ ಹಾಗೂ ಶ್ರೀಮಠದ ವತಿಯಿಂದ ಯಾರು ಮಾಡ್ಬೇಕು ಅಂದಿದ್ದು ಅವರು ಒಂದೊಂದು ಸ್ವಾಮಿಗಳು ರಜೆ ಸ್ವಾಮಿಗಳು ನಿದ್ದೆ ತುಂಬರಿ ಇಲ್ಲಿವರೆಗೆ ಎಲ್ಲ ಶರಣ ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಕ್ ಸ್ಕೂಲ್ ಫಸ್ಟ್ ಗೇಟ್ ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.